ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಕಿರಣವು ಮುಗಿಲ ಕೇಳಿದೆ ನಾನು ಜೊತೆಗೆ ಬರಲೇ ಅಲ್ಲೊಂದಿದೆ ತೋಡಿ ತೇಲಾಡುತ್ತಾ ಏಕಾಂತವಾಗಿ ಮರೆಯಾಗುತ್ತಾ ನಾವೇ ಕಂಡ ಏನು ಅದ್ದೂರಿ ವೆದರ್ ಬಾಬಾ ಇವತ್ತು. ನಿನ್ನೆ ನೈಟು ಒಳ್ಳೆ ಮಳೆ ಆಗಿದೆ ಬೆಂಗಳೂರಲ್ಲಿ. ಸ್ನೇಹಿತರೆ, ನಾನು ಅರ್ಲಿ ಮಾರ್ನಿಂಗ್ ಇವತ್ತು ರೈಡ್ ಮಾಡ್ತಾರೋ ರೀಸನ್ ಇಷ್ಟೇ. ಹೆಲ್ಮೆಟ್ ತೊಗೊಂಡಿದ್ದೀವಿ, ಹಿಡಿದು ಫುಲ್ಲು ಫಂಕ್ಷನ್ ಟೆಸ್ಟ್ ಮಾಡಬೇಕು. ಅಂದರೆ ಈಗ ನೋಡಿ, ಅರ್ಲಿ ಮಾರ್ನಿಂಗ್ ರೈಡ್ ಆದರೆ ಏನು ರೀಸನ್ ಅಂದರೆ ಬೇಸಿಕಲಿ ನೀವು ಉಸಿರಾಡೋದು ಯಾವ ಲೆವೆಲ್ ಕಂಫರ್ಟ್ ಕೊಡುತ್ತೆ, ಏನಾದರೂ ಡಿಸ್ಕಂಫರ್ಟ್ ಇದೆಯಾ. ಅದಾದಮೇಲೆ ಆಬ್ವಿಯಸ್ಲಿ ಬೆಳಿಗ್ಗೆ ಸ್ವಲ್ಪ ಗಾಳಿ ಜಾಸ್ತಿ ಇರುತ್ತೆ, ವಿಂಡ್ ಹೆಂಗೆ ಹೊಡೆಯುತ್ತೆ, ಯಾಕಂದರೆ ಇದರಲ್ಲಿ 4 ವೆಂಟಿಲೇಷನ್ ಕೊಟ್ಟಿದ್ದಾನೆ, 4 ಕಡೆಯಿಂದ ಗಾಳಿ ಹೋಗೋ ಥರ. ಅದರಿಂದ ಏನಾದರೂ ವಿಂಡ್ ಬ್ಲಾಸ್ಟ್ ಹೆವಿಯಾಗಿ ಹೊಡೆಯುತ್ತಾ, ಏನಿದೆ ಏನು ಕತೆ ಅಂತ ನೋಡೋಣ. ಸೋಫಾರ್ ಕಂಫರ್ಟ್ ಲೆವೆಲಲ್ಲಿ ಸೂಪರಾಗಿದೆ. ಒಂದು ಡಿಸ್ಅಡ್ವಾಂಟೇಜು ADV ಹೆಲ್ಮೆಟ್ ಆಗಿರೋದ್ರಿಂದ ನೀವು ಮೌಂಟ್ ಮಾಡೋದಿದೆಯಲ್ಲ ಕ್ಯಾಮ್ರಾನ, ಭಾರಿ ಕಷ್ಟ. ಇದರದೇ ಒಂದು ಬೇರೆ ಥರ ಮೌಂಟ್ ಬರುತ್ತೆ, ಅದನ್ನು ಹಾಕ್ಕೊಂಡೆ ಆದ್ರೂ ಆ್ಯಂಗಲ್ ಕರೆಕ್ಟಾಗಿ ಬರ್ತಾಯಿಲ್ಲ. ಸೊ ಅದೊಂದು ನೆಗೆಟಿವು. ಆಮೇಲೆ ಇನ್ನೊಂದು ನೆಗೆಟಿವ್ ಏನಂದರೆ ನಮ್ಮದು ವೈರ್ಲೆಸ್ ಮೈಕ್ ಆಗಿರೋದ್ರಿಂದ ಒಳಗಡೆ ಆ ಮೈಕ್ನ ಅಂಟಿಸೋಕ್ಕೆ ಅಷ್ಟು ಈಸಿಯಾಗಿ ಜಾಗ ಸಿಗ್ತಾಯಿಲ್ಲ. ಸೊ ಇದೆರಡು. ಇನ್ನೂ ಮೋಟೋ ವ್ಲಾಗ್ ಬಿಟ್ಟು ಬೇರೆ ಎಲ್ಲದಕ್ಕೂ ಈ ಹೆಲ್ಮೆಟ್ ಚೆನ್ನಾಗಿದೆ. ಇಫ್ ಯು ಆರ್ ಲುಕಿಂಗ್ ಫಾರ್ ಅನ್ ಅಪ್ಗ್ರೇಡ್ ಆಫ್ಟರ್ ಆಕ್ಸರ್, ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಹೆಲ್ಮೆಟ್. ಆಮೇಲೆ ಇನ್ನೊಂದು ಸ್ನೇಹಿತರೆ, ಈ ಮಾಹಿತಿ ನಾನು ಹೇಳಿದ್ಮೇಲೋ ಗೊತ್ತಿಲ್ಲ, ಈ ಹೆಲ್ಮೆಟಲ್ಲಿ ಬಂದ್ಬಿಟ್ಟು ನಿಮಗೆ ಆ್ಯಂಟಿ ಫಾಗ್ ಬರಲ್ಲ ಬೈ ಕಂಪ್ನಿಯಿಂದ. ಬರೀ ಪಿನ್ಲಾಕ್ ಬರುತ್ತೆ ಅಷ್ಟೇ, ನೀವು ಆಚೆ ಕಡೆ ಹಾಕ್ಸ್ಕೋಬೇಕು. ಅದಕ್ಕೆ ಒಂದು 1700 ರೂಪಾಯಿ ಅಷ್ಟು ಆಗುತ್ತೆ ಎಲ್ಲಷ್ಟುದು. ಸೊ ಅದೊಂದು ಆಕ್ಸರ್ಗಿಂತ ನೆಗೆಟಿವ್. ಆಕ್ಸರ್ ಬೈ ಸೆಟ್ಟು ನಿಮ್ಗೆ ಎಲ್ಲನೇ ಬಂದುಬಿಡುತ್ತೆ. ಆಕ್ಸರು SMKಯಲ್ಲಿ ನಿಮಗೆ ಎಲ್ಲ ಬಂದುಬಿಡುತ್ತೆ, ಪಿನ್ಲಾಕ್, ಆ್ಯಂಟಿ ಫಾಗ್ ಎಲ್ಲ. ಆಮೇಲೆ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಸ್ಕ್ರ್ಯಾಚ್ ಪ್ರೂಫ್ ಬರುತ್ತೆ, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋಲ್ಲ ವೈಸರು ಅಂತ ಹೇಳ್ತಾರೆ. ಐ ಡೋಂಟ್ ನೋ ಹೌ ನಿಜ, ಎಷ್ಟು ನಿಜ ಅನ್ನೋದು ಅದು. ಬಟ್ ವಿಷನ್ ಆಗಲಿ, ವೆಂಟಿಲೇಷನ್ ಆಗಲಿ ಕ್ರೇಜಿ ಆಗಿದೆ ಗುರು. ಒಂದು ಚೂರು ಆಚೆದ್ರು ರೋಡ್ ನಾಯ್ಸ್ ಕೇಳಿಸಲ್ಲ, ಅಂದರೆ ಸ್ವಲ್ಪ ಕೇಳಿಸುತ್ತೆ ನಿಂಗೆ ಎಷ್ಟು ಬೇಕು ಸೇಫ್ಟಿಗಷ್ಟು. ವಿಷನ್ ಇದೆಯಲ್ಲ, ಈ ವಿಷನ್ನು ಫುಲ್ಲು ಒಂಥರ ಅದರ್ ಬ್ರ್ಯಾಂಡ್ಸು, ಆಕ್ಸರ್ ಅಥವಾ SMK ಇನ್ ದಿಸ್ ರೇಂಜು. ದಿಸ್ ರೇಂಜ್ ಅನ್ನೋದಕ್ಕಿಂತ ಒಂದು 2000 ರೂಪಾಯಿ ಜಾಸ್ತಿ ಅಂದ್ಕೊಳ್ಳಿ. ನೀವು SMK ಆಕ್ಸರ್ಗೆ ಹೋದ್ರೂ ಆಲ್ಮೋಸ್ಟ್ 7-8 ಆಗುತ್ತೆ ನಾರ್ಮಲ್ ADV ಹೆಲ್ಮೆಟ್ಸ್ಗೆ. ಇನ್ನೊಂದು 2000 ಹೋದರೆ ಇದಕ್ಕೆ ಹೋಗ್ಬೋದು. ವೆಯ್ಟ್ ಡಿಸ್ಟ್ರಿಬ್ಯೂಷನಲ್ಲಿ ತುಂಬ ಚೆನ್ನಾಗಿದೆ. ನಾವು ಒಂದು ಸಲ ನೆಕ್ಸ್ಟ್ ಮುಂದೆ ಹೋಗಿ, ಯಾರಣ್ಣ ನೀನು, ಖಾಲಿ ರೋಡಲ್ಲಿ ಒಂಚೂರು ಹೊಡೆದು ನೋಡಬೇಕು. ಆ್ಯಕ್ಚುಲಿ ರೈಡಿಂಗ್ ಜಾಕೆಟ್ ಹಾಕ್ಕೊಂಡಿಲ್ಲ ಇವತ್ತು ನಾನು, ಅದು ಪರವಾಗಿಲ್ಲ. ಸ್ವಲ್ಪ ವಿಂಡ್ ಬ್ಲಾಸ್ಟ್ ಇಲ್ಲಿ ದೇಹಕ್ಕೆ ಹೊಡೆದ್ರೂ ಪರವಾಗಿಲ್ಲ, ಮುಖಕ್ಕೆ ಹೆಂಗೆ ಹೊಡೆಯುತ್ತೆ ಅನ್ನೋದು ಇಂಪಾರ್ಟೆಂಟು. ಸೊ ನೋಡು ಸ್ನೇಹಿತರೆ, ನಮ್ಮದು ಹೊಸ ಇಂಟರ್ಕಾಮ್ದು ನಾನು ಇನ್ನೂ ರಿವ್ಯೂ ಕೊಟ್ಟಿಲ್ಲ. ಐ ಅಗ್ರಿ, ಸ್ವಲ್ಪ ದಿನ ಹೋಗಲಿ ಅಂತ. ಯಾಕಂದರೆ ಗ್ರೂಪ್ ರೈಡ್ ಮಾಡಬೇಕು, ಅದಾದಮೇಲೆ ಕರೆಕ್ಟಾಗಿ ವರ್ಡಿಕ್ಷನ್ ಬರೋಕ್ಕಾಗೋದು. ಕರೆಕ್ಟಾಗಿ ವರ್ಡಿಕ್ಟ್ ಆವಾಗಲೇ ಕೊಡ್ತೀನಿ. ಸದ್ಯಕ್ಕಂತೂ ಸೆಟಪ್ ಅಷ್ಟು ಈಸಿ ಇಲ್ಲ, ಸೆಟಪ್ ಸ್ವಲ್ಪ ಕಷ್ಟ ಇದೆ. ಆಮೇಲೆ ಆ್ಯಪಲ್ಲೂ ಸ್ವಲ್ಪ ಗ್ಲಿಚಸ್ ಇದೆ, ಬಟ್ ಮ್ಯೂಸಿಕ್ ಕ್ಲಾರಿಟಿ ಅಂತೂ ತುಂಬ ಚೆನ್ನಾಗಿದೆ ಗುರು. ಆಮೇಲೆ ನಿಮಗೆ ಚಾರ್ಜಿಂಗ್ದು ಅಷ್ಟೇ ವೈರ್ದು ಸ್ವಲ್ಪ ತಲೆನೋವಾಯಿತು. ಬಟ್ ಹೇಳ್ತೀನಿ ಅದೇನು ಕತೆ ಅಂತ. ಈಗ ನೀವು ನೋಡ್ಬೋದು ಫಾಗ್ ಹೆಂಗೆ ಫಾರ್ಮ್ ಆಗ್ತಿದೆ ಅಂತ ನಮ್ಮ ಹೆಲ್ಮೆಟಲ್ಲಿ. ಸೊ ಆ್ಯಂಟಿ ಫಾಗು ತುಂಬ ಅವಶ್ಯಕತೆ ಇದೆ. ನಾನು ಉಸಿರಾಡ್ತಾ ಇರೋದ್ರಿಂದ ಒಳಗಡೆ ಫುಲ್ಲು ಫಾಗ್ ಹಂಗೆ ಕ್ರಿಯೇಟ್ ಆಗ್ತಿದೆ. ಸೊ ಇದೊಂದು ಕಂಪ್ನಿಯಿಂದ ಕೊಟ್ಟಿಲ್ಲ ಅನ್ನೋದು ಒಂದು ಬೇಜಾರು. ಸೊ ಇದೊಂದಕ್ಕೆ ಮತ್ತೆ ಎಕ್ಸ್ಟ್ರಾ ಕೊಡಬೇಕು ದುಡ್ಡು. ನಮ್ದು ಇದು ನೋಡಿ ಸೇನಾ, ಬಾಯಲ್ಲಿ ಪ್ರತಿ ಸಲ ಸೇನಾ ಅಂತಲೇ ಬರುತ್ತೆ. ಆ್ಯಕ್ಚುಲಿ ಸೇನಾ ಅಲ್ಲ, ಇದು ಬ್ಲೂ ಆರ್ಮರ್ ಇಂಟರ್ಕಾಮು C50 Pro. ಸೊ ಇದ್ರದ್ದು ಕಂಪ್ಲೀಟ್ ಮಾಹಿತಿ ಮುಂದಿನ ದಿನಗಳಲ್ಲಿ ಕೊಡ್ತೀನಿ. ಈಗ ನಾವು ನೆಕ್ಸ್ಟು ಹೈವೇಗೆ ಬಂದಿದ್ದೀವಿ. ಸೊ ಒಂಚೂರು ಗಾಡಿನ ಹೊಡೆದ್ಬಿಟ್ಟು ನೋಡೋಣ, ಅಂದರೆ ಸ್ವಲ್ಪ ಒಂದು 100 ಸ್ಪೀಡಲ್ಲಿ ಹೊಡೆದು ವಾಬಲ್ ಹೆಂಗಾಗುತ್ತೆ, ಹೆಲ್ಮೆಟ್ ಏನಾದರೂ ಅಲ್ಲಾಡುತ್ತಾ. ಸೋಫಾರ್ ಒಂಚೂರು ಇದಿಲ್ಲ, ಇಶ್ಯೂ ಇಲ್ಲ, ಜಸ್ಟ್ ಒಂದು ಸಲ ಟೆಸ್ಟ್ ಮಾಡೋದು ಅಷ್ಟೇ. ಆಮೇಲೆ ವಿಂಡ್ ನಾಯ್ಸು ಅಷ್ಟೇ ಕಂಪ್ಯಾರಿಟಿವ್ಲಿ ತುಂಬ ಕಮ್ಮಿ ಇದೆ. ಸೊ ಇನ್ನೇನು ಬಿಡದಿ ಹತ್ರ ಬರ್ತಿದ್ದಂಗೆ ವೆದರ್ ಸೈಕ್ ಆಗಿದೆ ಗುರು.
ವಾ ಏನು ಮಂಜು ಸ್ನೇಹಿತರೆ. ND ಫಿಲ್ಟರ್ 16 ಹಾಕ್ಕೊಂಡೆ, ಆಟೋ ಮೋಡಲ್ಲಿದೆ ಕ್ಯಾಮ್ರಾ ಸೆಟ್ಟಿಂಗು. ಅಷ್ಟು ನಾವು ಆ್ಯಂಟಿಫಾಗ್ದೊಂದು ಲೇಯರ್ ಹಾಕ್ಸ್ಕೊಳ್ಳೇಬೇಕು. ಥ್ಯಾಂಕ್ಫುಲಿ ಪಿನ್ ಹಾಕಾದರೂ ಕೊಟ್ಟಿದ್ದಾನೆ, ಇಲ್ಲ ಕೂರ್ಸೋಕ್ಕೆ ಜಾಗ ಇರ್ತಿಲ್ಲ. ಅದನ್ನು ಹಾಕ್ಕೊಂಡ್ರೆ ನಿಮಗೆ ನೀವು ಉಸಿರಾಡೋದು ಅಥವಾ ಫಾಗು, ಮಳೆಗಾಲದಲ್ಲಿ ಫಾಗ್ ಆಗುತ್ತಲ್ಲ, ಮಳೆ ಅಲ್ಲ ಚಳಿಗಾಲದಲ್ಲಿ, ಅದು ಒಳಗಡೆ ಲೇಯರ್ ಫಾರ್ಮ್ ಆಗೋಲ್ಲ ಅಂತ. ಇನ್ನೂ ಬೇಡ ಅಂತ ಅಂದರೆ ನೀವು ಜೋಬಲ್ಲಿ ಒಂದು ಆಲೂಗಡ್ಡೆ ಹಿಡ್ಕೊಬಿಡಿ. ಪ್ರತಿ ಸಲ ಫಾಗ್ ಕ್ರಿಯೇಟ್ ಆದಾಗಲೂ ಒಂದು ಸಲ ಹಿಂಗೆ ಹಾಕ್ಕೊಂಡ್ರೆ ಆಲ್ಮೋಸ್ಟ್ 3/4 ಗಂಟೆ. ಇದೊಂದು ಟ್ರಿಕ್ ಆ್ಯಕ್ಚುಲಿ ದೇವರನ್ನಾಗಲೂ ವರ್ಕ್ ಆಗುತ್ತೆ. ಆಲೂಗಡ್ಡೆ ಹಿಂಗೆ ಉಜ್ಜಿದ್ರೆ ಗ್ಲಾಸ್ಗೆ ಯಾವುದೇ ಕಾರಣಕ್ಕೂ ಇದು ಲೇಯರ್ ಫಾರ್ಮ್ ಆಗಿಬಿಡಲ್ಲ ಫಾಗ್ದು, ಮಂಜಿಂದು. ಒಂಚೂರು ಹೊಡೆದು ನೋಡೋಣ. ವಾ ಹೆಲ್ಮೆಟ್ ಮಾತ್ರ ಸಿಕ್ಕಾಪಟ್ಟೆ ಸ್ಟೇಬಲ್ ಆಗಿದೆ ಗುರು. ಇಮ್ಯಾಜಿನ್ ನಾನೇನು ಚೂರು ಎತ್ತರದ ವಿಂಡ್ಶೀಲ್ಡ್ ಹಾಕೋಬಿಟ್ರೆ ಆರಾಮಾಗಿ ಹೊಡಿಬೋದು ಗಾಡಿನ. ನಾನು ಪರ್ಫಾರ್ಮೆನ್ಸ್ ಎಲ್ಲ ಮೇನ್ ಮ್ಯಾಟ್ರ್ ಆಗೋದೆ ಬೈಕ್ಗಳಲ್ಲಾಗಲಿ ಯಾವುದೇ ಆಗಲಿ. ನಮ್ಮ ಹತ್ರ ಒಳ್ಳೆ ಗೇರ್ಸ್ ಇಲ್ಲ ಅಂದರೆ ಅಂತ ಅನಿಸುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ನಮಗೆ ಒಳ್ಳೆಯ ಕಾನ್ಫಿಡೆನ್ಸ್ ಬರೋಲ್ಲ, ಬಿಕಾಸ್ ನಮ್ಮ ಹತ್ರ ಒಳ್ಳೆ ಹೆಲ್ಮೆಟ್ ಇರೋಲ್ಲ, ಗೇರ್ಸ್ ಇರೋಲ್ಲ, ತುಂಬ ಕಷ್ಟ ಅನಿಸ್ತಾ ಇರುತ್ತೆ, ಗಾಡಿ ಸ್ಟ್ರಗಲ್ ಮಾಡ್ತಾ ಇರುತ್ತೆ ಅಂತ ಅನಿಸುತ್ತೆ. ಬಟ್ ಈಗ ನನಗೆ ಅರ್ಥ ಆಗ್ತಿದೆ ಆ್ಯಕ್ಚುಲಿ ಗಾಡಿದೆಲ್ಲ ಪ್ರಾಬ್ಲಮ್, ಹಳೆ ಹೆಲ್ಮೆಟ್ ಸ್ವಲ್ಪ ವಾಬಲ್ ಆಗೋದು. ಕ್ಯಾ ಹೋ ರಹೆ ಭಯ್ಯ. ಈಗೇನು ಅಲ್ಲ, ಇದು ಆಲ್ಮೋಸ್ಟ್ 7:15 ಆಗಿದೆ. ಇವತ್ತಿನ ಸೈಕ್ ವೆದರು ರಾಮನಗರದಲ್ಲಿ. ಈ ರಾಮನಗರ ವೆದರ್ಗೆ ಯಾಕೋ ಮನೇಲಿರೋಕ್ಕೆ ಮನಸ್ಸಾಗಿಲ್ಲ. ಸೊ ಐ ಆಮ್ ಹೆಡಿಂಗ್ ಟುವರ್ಡ್ಸ್ ಸಮ್ ಬೆಟ್ಟ. ಯಾವ ಬೆಟ್ಟ ನನ್ನ ಕೇಳಬೇಡಿ, ಮೇ ಬಿ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗ್ತೀನೋ ಅಥವಾ ಅಕ್ಕಪಕ್ಕದ ಯಾವುದಾದ್ರೂ ಒಳ್ಳೆ ಡ್ರೋನ್ ಶಾಟ್ ತೆಗಿಯೋಣ. ಹೆಂಗಿದೆ ನೋಡಿ ವೆದರ್. ಯಾಕೋ ಮಳೆ ಗಿಳೆ ಸಿಕ್ಕಾಕೊಬಿಡುತ್ತಾ ಅಂತ ನಾನು ಏನಂದ್ರೆ ಏನೂ ತಂದಿಲ್ಲ. ಜಾಕೆಟ್ಟು ಗಿಕೆಟ್ಟು ರೈನ್ ಲೈನರ್ ಹಾಕೊಂಬಂದಿಲ್ಲ, ಚಾನ್ಸ್ ತಗೋಬಿಟ್ಟೆ. ಮಳೆ ಬರಲ್ಲ ಹೇಳಿದ್ವಿ, ಈಗಲೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಹೆಲ್ಮೆಟ್ ಸೂಪರ್ ಆಗಿದೆ. ಇಟ್ಸ್ ಪರ್ಫೆಕ್ಟ್ಲಿ ಗೋಸ್ ವಿತ್ ಎನಿ ಬೈಕ್ಸ್ ದಟ್ ಗೋಸ್ ಬಿಯಾಂಡ್ 100 ಈಸಿಯಾಗಿ. ಯಾವುದೇ ಬೈಕು 100 ಮೇಲೆ ಈಸಿಯಾಗಿ ಹೊಡೆಯುತ್ತೆ. ಎಕ್ಸ್ಪಲ್ಸು ಆಗುತ್ತೆ, ಎಕ್ಸ್ಪಲ್ಸ್ಗೆ ಒಂದು 3000 ಕಡಿಮೆ ಆಕ್ಸರ್ ಇದೆ, ಅದೇ ವರ್ತು ಸಾಕು. ಯಾಕಂದರೆ ಹೈವೇಲಿ ಅದರದ್ದು ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಎಕ್ಸ್ಪಲ್ಸು. ಸೊ ಅದರಿಂದ KTM 390 ಆರ್ ಹಿಮಾಲಯನ್ಗೆ ದಿಸ್ ಇಸ್ ದ ಬೆಸ್ಟ್ ಹೆಲ್ಮೆಟ್. ಸೈಕ್ ಆಗಿದೆ ಗುರು ವೆದರು. ನಾನೇನೋ ಸುಮ್ಮನೆ ಮನೇಲಿ ಮಲ್ಕೊಂಡಿದ್ರೆ ಇವತ್ತು ಬೇಡ ಅಂತ, ಆ್ಯಕ್ಚುಲಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾನೆ ಬ್ಯಾಡ್ಮಿಂಟನ್ ಆಡಿ, ಬೇಡ ಅಂತ ಅಂದ್ಕೊತಿದ್ದೆ. ಬಟ್ ಎಚ್ಚರಿಕೆ ಆಯಿತು, ಗಾಡಿ ಕರೀತು, ಜಸ್ಟ್ ಕೇಮ್ ಆಫ್. ಅಷ್ಟೇ ಜೀವನ. ಸೆಕೆಂಡ್ ಥಾಟ್ ಇಟ್ಕೋಬಾರ್ದು, ಹೋಗ್ತಾ ಇರಬೇಕು ಅಂದರೆ ಹೋಗ್ತಾನೆ ಇರಬೇಕು. ಎಷ್ಟೋ ರೈಡ್ಗಳು ನಾನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ, ಬಿಕಾಸ್ ಗ್ರೂಪಲ್ಲಿ ಅವ್ರು ಬರೋಲ್ಲ ಇವ್ರು ಬರೋಲ್ಲ. ಅಂದರೆ ಒಂದು ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿರ್ತೀನಿ, ಕೆಲವರು ಬ್ರದರ್ ಈ ಡೇಟ್ಗೆ ಆಗುತ್ತಾ ಅಂತ ಕೇಳ್ತೀರಾ. ಇನ್ನು ಕೆಲವ್ರಿಗೆ ನಾನೇ ಕೇಳಿರ್ತೀನಿ ಯಾವುದೋ ಗ್ರೂಪಲ್ಲಿ, ನನ್ನ ಡೇಟ್ಗೆ ಅವ್ರಿಗೆ ಆಗಲ್ಲ. ಸೊ ಐ ಥಿಂಕ್ ಸೋಲೋ ಗೆಟ್ ಗೋ ಅನ್ನೋದು ಸೋಲೋ ಮಾತ್ರ, ಜಸ್ಟ್ ಗೆಟ್ ಗೋ. ಹೌದು, ಕಾನ್ವರ್ಸೇಷನ್ ಮಾಡೋಕ್ಕೆ ಈಗ ನಾನು ನೋಡಿ ಇಂಟರ್ಕಾಮೆಲ್ಲ ತೊಗೊಂಡಿದ್ದೀನಿ, ವೇಸ್ಟು. ಆದಷ್ಟು ಸೋಲೋನೇ ಮಾಡ್ತಾಯಿದ್ದೀನಿ. ಬಟ್ ಹಾಡು ಕೇಳೋಕ್ಕಾಗಲಿ ಯಾವತ್ತಾದರೂ ಇನ್ನೊಂದು ದಿನ ಅಲ್ಲಿ ಹೋದ್ಮೇಲೆ ಯಾರಾದರೂ ಪರಿಚಯ ಆಗೇ ಆಗ್ತಾರೆ ಆಬ್ವಿಯಸ್ಲಿ ಕಾನ್ವರ್ಸೇಷನ್. ಬೈಕಿಂಗಲ್ಲ ಅದೊಂದು, ನೀವೆಲ್ಲ ಹೋದರೂ ಆ ಕಮ್ಯುನಿಟಿನ ಬೆಳೆಸ್ಕೊತೀರ ನೀವು, ಎಲ್ಲೇ ಹೋದರೂ ಅಷ್ಟೇ. ನೀವು ಸೋಲೋ ಹೋದ್ರೂ ಅಷ್ಟೇ, ಅಲ್ಲಿ ಸಿಗೋ ಜನಗಳ ಜೊತೆ ಮಾತಾಡ್ತಾರೆ. ಎಲ್ಲಿ ಗೆಟ್ಟು ತುಂಬ ದಿನ ಆದಮೇಲೆ ರಾಮನಗರ ರೋಡ್ ತೊಗೊಂಡೆ. ಆ್ಯಕ್ಚುಲಿ ಪ್ರತಿ ಸಲ ಇದನ್ನು ಬೈಪಾಸ್ ಮಾಡಿ ನಮ್ಮ ಹೊಸ ನ್ಯಾಷನಲ್ ಹೈವೇಲೆ ಹೋಗ್ತಾಯಿದ್ವಿ. ಸೊ ಇವತ್ತು ರಾಮನಗರಕ್ಕೆ ತೊಗೊಂಡಿದ್ದು ಒಂಥರ ಒಳ್ಳೆ ಫೀಲಿಂಗು. ಪ್ರತಿ ಸಲ ಇಲ್ಲಿ ಬರಬೇಕಾದ್ರೂ ನಮ್ಮದು ಬೆಟ್ಟ ಕಾಣಿಸುತ್ತಲ್ಲ, ಅಲ್ಲಿ ಕೈ ಮುಕ್ಕೊಂಡು ಹೋಗ್ತಾಯಿದ್ವಿ. ನೋಡಿ ಅಲ್ಲಿ ಸ್ನೇಹಿತರೆ, ಇವತ್ತು ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗಿ ಬರೋಣ ಒಂದು ಸಲ, ಯಾಕಂದರೆ ವೆದರ್ ಸೈಕ್ ಆಗಿದೆ. ಐ ನೋ ವಿ ಹ್ಯಾವ್ ಡನ್ ದಿಸ್ ತಿಮ್ಮಪ್ಪನ ಬೆಟ್ಟ ರೈಡ್ ಮಲ್ಟಿಪಲ್ ಟೈಮ್ಸ್, ಬಟ್ ಸ್ಟಿಲ್ ಎಷ್ಟು ಸಲ ಹೋದ್ರೂ ಹತ್ರದಲ್ಲಿ ಒಳ್ಳೆ ಸ್ಪಾಟ್ ಅಂದರೆ ಅದೇ. ಇನ್ನೊಂದು ಕಾರಣ ಇದೆ, ನಾನು ರಾಮನಗರ ರೋಡ್ ತೊಗೊಂಡಿದ್ದು, ಪೆಟ್ರೋಲ್ ಇಲ್ಲ. ಇನ್ನೆಲ್ಲೂ ನಿಮಗೆ ಪೆಟ್ರೋಲ್ ಬಂಕ್ ಇಲ್ಲ. ಆಲ್ಮೋಸ್ಟ್ ನಮ್ಮ
ಮದ್ದೂರು ಕಾಫಿ ಡೇಗಿಂತ ಒಂಚೂರು ಹಿಂದೆ ಈಗ ಮೆಕ್ಡೊನಾಲ್ಡ್ಸ್ ಆಗಿದೆಯಲ್ಲ, ಆ ಜಂಕ್ಷನ್ ತನಕ ಎಲ್ಲೂ ಇಲ್ಲ, ಮಧ್ಯದಲ್ಲಿ 20 ಕಿಲೋಮೀಟ್ರಲ್ಲಿ. ಸೊ ಅದರಿಂದ ಐ ಥಾಟ್ ಲೆಟ್ಸ್ ಫ್ಯೂಲ್ ಇನ್. ಆಮೇಲೆ ರೇಷ್ಮೆ ನಾಡು ರಾಮನಗರಕ್ಕೆ ಸ್ವಾಗತ. ಇನ್ನೋ ವೆದರ್ಗೂ ವಾವ್, ನಾನು ಹಾಕ್ಕೊಂಡಿರೋ ಹೆಲ್ಮೆಟ್ಗೂ ಲಕ್ಕಿಲಿ ನಮ್ಮ ರಿಲಯನ್ಸ್ BP ಸಿಕ್ತು. ನಾನೀಗ ಸದ್ಯಕ್ಕೆ ನಮ್ಮ ಬ್ಲೂ ಆರ್ಮರ್ C50 Proನೇ ಜಸ್ಟ್ ಆಡ್ ಕೇಳೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಒಬ್ಬರು ಕೋ ರೈಡರು ಯಾವುದೇ ಸೀರೀಸ್ ಆಗಲಿ, ಬ್ಲೂ ಆರ್ಮರ್ ಆಗಲಿ, ಸೇನಾ ಆಗಲಿ, ಆರಾಮಾಗಿ ಕನೆಕ್ಟ್ ಆಗುತ್ತೆ ಇದಕ್ಕೆ. ಹೌದು, ಆ್ಯಪಲ್ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಅಪ್ಡೇಟು ಫರ್ಮ್ವೇರಲ್ಲಿ ಕೊಡ್ತಾರೆ. ಇಂಡಿಯನ್ ಬ್ರ್ಯಾಂಡ್ ಆಗಿರೋದ್ರಿಂದ ಬ್ಲೂ ಆರ್ಮರ್ನ ಐ ವುಡ್ ಡೆಫಿನೆಟ್ಲಿ ಸಪೋರ್ಟ್. ಹೆವಿ ಕಾಸ್ಟ್ಲಿ ಗುರು, ಸೇನಾ ಕಾರ್ಡೋ ಅಲ್ಲ, ಅಂದರೆ ಫೀಚರ್ಸ್ ಏನು ಅಂಥದ್ದೆಲ್ಲ ಯೂಸೇ ಮಾಡಲ್ಲ ನೀವು. ಕಾರ್ಡೋದಲ್ಲಿ ಅದರಲ್ಲಿ ಒಂದು ಕ್ಯಾಮ್ರಾ ಬರುತ್ತಂತೆ 70,000. ಏನಕ್ಕೆ ಗುರು ಸೈಡಲ್ಲಿ ಕ್ಯಾಮ್ರಾ? ನಮ್ಮ ಹತ್ರ ಕ್ಯಾಮ್ರಾ ಇದೆ ಮುಂದೆ. ಆಮೇಲೆ ಅದರದ್ದು ಬಂದುಬಿಟ್ಟು ಸ್ಪೀಕರ್ ಕ್ವಾಲಿಟಿ ಇನ್ನೂ ಹೆವಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಟ್ ರೈಡ್ ಮಾಡ್ಬೇಕಾದ್ರೆ ದಿಸ್ ಈಸ್ ಫೈನು. ಆಮೇಲೆ ನಿಮ್ಮ ಹತ್ರ ಏನಾದರೂ ಬಜೆಟ್ ಇಲ್ಲ ಅಂದರೆ 8,000ಕ್ಕೇ ಒಂದು C20 ಅಂತ ಬಿಟ್ಟಿದ್ದಾರೆ ಬ್ಲೂ ಆರ್ಮರ್ ಅವರು. ಸೊ ಅದನ್ನು ತೊಗೊಳ್ಳಿ. ಇಲ್ಲ ನೀವು ಸೋಲೋನೇ ಜಾಸ್ತಿ ಮಾಡ್ತೀರಾ ಅಂದರೆ ಎಡಿಲ್ ಬೆಟರ್ ಬ್ರ್ಯಾಂಡು. ಶಾನಭೋಗನಹಳ್ಳಿ ಹತ್ರ ರೈಟ್ ತೊಗೊಂಡೆ. ದಿಸ್ ವಿಲ್ ಗೋ ಟು ಕೂಟ್ಕಲ್ ಬೆಟ್ಟ. ನಾವು ಮ್ಯಾಂಗೋ ಮಿಸ್ಟ್ ಅನಿಸುತ್ತೆ ಅದು ರೆಸಾರ್ಟು, ಮ್ಯಾಂಗೋ ಮಿಸ್ಟು. ಆ ರೆಸಾರ್ಟ್ ರೋಡ್ಗೆ ಹೋಗಿ, ಆ ರೋಡ್ಗೆ ಹೋಗ್ಬಿಟ್ಟು ಒಂದು 2 ಕಿಲೋಮೀಟ್ರ್ ಆದಮೇಲೆ ನೀವು ಮ್ಯಾಪಲ್ಲಿ ಸುಮ್ಮನೆ ನಾರಾಯಣಗಿರಿ ಗುಡ್ಡ ಅಂತ ಹಾಕಿ. ಒಳ್ಳೆ ಫಾರೆಸ್ಟ್ ರೋಡು, ಮಜಾ. ನನಗೆ ಗೊತ್ತೇ ಇರಲಿಲ್ಲ ರಾಮನಗರನ ಆ್ಯಕ್ಚುಲಿ ಸೌತ್ ಬೆಂಗಳೂರು ಮಾಡಬಾರ್ದಾಗಿತ್ತು. ಇದರದೇ ಒಂದು ಯೂನಿಕ್ನೆಸ್ ಇದೆ, ಬೆಂಗಳೂರು ಥರ ಅಲ್ಲ ಇದು, ಫುಲ್ ಡಿಫ್ರೆಂಟು. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಇರ್ತಾರೆ. ಹೆಲ್ಮೆಟ್ ಕಂಫರ್ಟಬಲಾಗಿ ಕೂತಿದೆ. ನೆನ್ನೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಪೂಜೆ ನೋಡಿ. ಆ ಕಲ್ಲು ಮೇಲೆ, ಆ ಕಲ್ಲು ಅಯ್ಯೋಣು ಇದರಲ್ಲಿ DJಯಲ್ಲಿ ಕಾಣಿಸುತ್ತೆ ಇಲ್ವ ಅಂತ, ಕಲ್ಲು ಮೇಲೆ ಕಲ್ಲು ಹೆಂಗೆ ಕೂತಿದೆ ನೋಡಿ. ಅದು ಇನ್ನೂ ಮಳೆ ಹನಿತಾನೆ ಇದೆ. ಅಂದರೆ ಒಂದ್ರ ಮೇಲೆ ಒಂದು ಬಿದ್ದು ಬಂದು ಕೂತಿರೋದು. ಅದೇ ಆಗಿರುತ್ತೆ ಕತೆ. ಇದಕ್ಕೆ ಕತೆ ಹೇಳೋ ಅವಶ್ಯಕತೆ ಇಲ್ಲ ಆಯಿತಾ. ಪ್ರತಿ ಪ್ರಕೃತಿಯಲ್ಲೂ ವಾಲ್ಕನೋಯಿಂದ ಚಿನ್ನ ಬರುತ್ತೆ. ಸೊ ಆ ಥರ ಏನೊಂದು ಪ್ರಕೃತಿದ ವಿಸ್ಮಯತೆ ಆದಾಗ ನಾವಿಲ್ಲೇ ಒಂದು ಡ್ರೋನ್ ಶಾಟ್ ಬಿಡ್ಬೋದಾಗಿತ್ತಲ್ವಾ. ಕಡಲನು ಕಾಣ ಹೊರಟಿರೋ ಕರಗೋ ಮುಗಿಲೇ, ಕಿರಣವು ಮುಗಿಲ ಕೇಳಿದೆ, ನಾನು ಜೊತೆಗೆ ಬರಲೇ. ಅಲ್ಲೊಂದಿದೆ ತೋಡಿ ತೇಲಾಡುತ್ತಾ ಏಕಾಂತವಾಗಿ ಮರೆಯಾಗುತ್ತಾ, ನಾವೇ ಕಂಡ ಕನಸು ಅನಲೇ, ಅದಕ್ಕೆ ನಿನ್ನ ಹೆಸರ ಇಡಲೇ. ಕಡಲನು ಕಾಣ ಹೊರಟಿರೋ. ಆಮೇಲೆ ಇನ್ನೊಂದು ಹೆಲ್ಮೆಟ್ ಬಗ್ಗೆ, ಇದರದ್ದು ನೋಡಿ ಸ್ಕ್ರ್ಯಾಚ್ ಅಷ್ಟು ಈಸಿಯಾಗಿ ಆಗಲ್ಲ. ಅಂದರೆ ಕಂಪ್ನಿ ಹೇಳೋ ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಅಂತ, ಹಂಗೆ ಅಂದ್ಬಿಟ್ಟು ಸ್ಕ್ರ್ಯಾಚ್ ಆಗದೆ ಇರಲ್ಲ. ಆದಷ್ಟು ನಾವು ಕ್ಲೋಸಲ್ಲೇ ಇರಬೇಕು, ಯಾಕಂದರೆ ವೆಂಟಿಲೇಷನ್ ಚೆನ್ನಾಗಿದೆ, ನೀವು ಓಪನ್ ಮಾಡೋ ಅವಶ್ಯಕತೆನೇ ಬರೋಲ್ಲ. ಬಟ್ ಬೆಳಿಗ್ಗೆ ಹೊತ್ತಿನಲ್ಲಿ ಗಾಡಿ ಹೊಡಿಬೇಕಾದ್ರೆ ಮಾತ್ರ ಹೆವಿ ಫಾಗ್ ಆಗುತ್ತೆ. ಬಿಕಾಸ್ ನಾವಿನ್ನೂ ಫಾಗ್ದು ಅದು ಹಾಕ್ಸ್ಕೊಂಡಿಲ್ಲ ನೋಡಿ. ಇಲ್ಲಿ ಪಿನ್ ಲಾಕ್ ಕೊಟ್ಟಿದ್ದಾನೆ ಹಾಕ್ಸ್ಕೊಳ್ಳೋಕ್ಕೆ ಜಾಗ, ಫಾಗ್ದೊಂದು ಫಿಲಿಮ್ ಹಾಕ್ಸ್ಕೋಬೇಕು. ಇನ್ನು ನಮ್ಮ ಬ್ಯಾಲಕೋವ್ ಹಾಕ್ಕೊಂಡ್ರೆ ಎಷ್ಟು ಕಂಫರ್ಟ್ ಆಗಿದೆ ಅಂತ, ಸಿಕ್ಕಾಪಟ್ಟೆ ಕಂಫರ್ಟ್ ಇದೆ ಆಕ್ಸರ್ಗಿಂತ. ಇದು ಹಾಕ್ಕೊಂಡ್ರೂ ಎಲ್ಲೂ ನನಗೆ ನೋಡಿ
ಮುಖದಲ್ಲಿ ಮಾರ್ಕಿಂಗು ಆ ಥರ ಏನೂ ಬಂದಿಲ್ಲ. ಈ ಥರ ಮಾರ್ಕಿಂಗ್ ಎಲ್ಲ ಬಂದರೆ ಹೆಲ್ಮೆಟ್ ತುಂಬ ಸ್ನಿಫಾಗಿ ಕೂರ್ತಿದೆ ಅಂತ ಅರ್ಥ, ತಲೆನೋವು ಬಂದ್ಬಿಡುತ್ತೆ. ಇದ್ರದ್ದು ಆ್ಯಕ್ಚುಲಿ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ LS2ದು. ಇನ್ನು ಇದ್ರದ್ದು ಕೇಳ್ತಾ ಇದ್ದೀರಾ, C50 Pro. ಒಂದ್ಸಲ ಆನ್ ಮಾಡ್ತೀನಿ. ಈ ಥರ ಬರುತ್ತೆ. ಆನ್ ಆಗಿದ ತಕ್ಷಣ ನೀವು ಕಲರ್ಗಳನ್ನ ಅದರಲ್ಲಿ ಕಾನ್ಫಿಗರ್ ಮಾಡ್ಕೋಬೋದು. ಗಾಡಿ ಬ್ರೇಕ್ ಹೊಡಿಬೇಕಾದ್ರೆ ಲೈಟ್ ಬರೋದು ಅದೆಲ್ಲ ಫೀಚರ್ ಚೆನ್ನಾಗಿದೆ. ಗಾಡಿ ಎಷ್ಟು ಏನು ಅಂದರೆ ಈಗ ಹಜಾರ್ಡ್ ಆನ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಆನ್ ಮಾಡ್ಕೋಬೋದು ಆ್ಯಪಲ್ಲಿ. ಇನ್ನು ಬ್ರೇಕಿಂಗಲ್ಲೂ ಅದು ಆಟೋಮೆಟಿಕ್ಕಾಗಿ ಲೈಟ್ ಬರುತ್ತೆ ಬ್ರೇಕ್ ಮಾಡ್ಬೇಕಾದ್ರೆ ಗಾಡಿ. ಇದ್ರದ್ದು ಕಂಪ್ಲೀಟ್ ವೀಡಿಯೋ ಕೊಡ್ತೀನಿ ನಾನು ಮುಂದಿನ ದಿನಗಳಲ್ಲಿ, ಯಾಕಂದರೆ ಇನ್ನೂ ಗ್ರೂಪ್ ರೈಡ್ ಮಾಡಿಲ್ಲ. ಅದು ಸ್ನೇಹಿತರೆ ಒಂದು ಒಳ್ಳೆ ಡೌಟ್ ಆಯಿತು. ನನ್ನ ಹತ್ರ ಯಾವುದು ಇದೆ ಅಂದರೆ Mini 3 Pro ಅಂತ ಕಲಿತಾ ಇದ್ದೀನಿ ಇನ್ನೂ. ಈಗ ಟೇಕ್ ಆಫ್ ಮಾಡ್ಬೇಕಾದ್ರೆ ಏನು ಮಾಡಿದೆ, ಇಲ್ಲಿ ಹತ್ರ ಇಟ್ಕೊಂಡಿದ್ದೆ. ಸೊ ಅದರಿಂದ ಸ್ವಲ್ಪ ಆ ಗಿಡ ಇದಕ್ಕೆ ಟಚ್ ಆಯಿತು. ಸೊ ಬಟ್ ಇಟ್ ಮ್ಯಾನೇಜ್ ಟು ಸರ್ವೈವ್. ಸೊ ಸೆಕೆಂಡ್ ಟೈಮ್ ಹಿಂಗಾಗಿದೆ. ಲೈಟ್ ವೆಯ್ಟ್ ಡ್ರೋನು, ಇದಕ್ಕೆ ಯಾವುದೇ ಲೈಸೆನ್ಸಿಂಗ್ ಬೇಡ. ಸೊ ಮಿನಿ ಸೀರೀಸು ಯಾವುದೇ DJI ಡ್ರೋನ್ಗಳಿಗೆ ಲೈಸೆನ್ಸಿಂಗ್ ಬೇಡ, ಬಿಕಾಸ್ ಇಟ್ ಇಸ್ ವೆರಿ ಲೈಟ್. ಬಟ್ ಏನಂದರೆ ಇದ್ರ ಪ್ರೊಪೈಲರ್ಸ್ ಎಲ್ಲ ತುಂಬ ಸೆನ್ಸಿಟಿವು. ಸೊ ಇದ್ರ ಬಗ್ಗೆ ಮಾಹಿತಿ ಎಲ್ಲ ನಿಮ್ಗೆ ಯೂಟ್ಯೂಬಲ್ಲಿ ತುಂಬ ಸಿಗುತ್ತೆ. ಈಗ ಲ್ಯಾಂಡಿಂಗ್ ಅಥವಾ ಟೇಕ್ ಆಫಲ್ಲಿ ಸ್ವಲ್ಪ ಪೊದೆ ಟಚ್ ಆಗಿದ್ದರಿಂದ ಗಿಡ ಮರ ಆ ಥರ ದೊಡ್ಡ ಇದಕ್ಕೆಲ್ಲ ಬಿದ್ದರೆ ಹೋಯ್ತು ಅಂತಲೇ ಅರ್ಥ. ಒಂದು ಆಲ್ರೆಡಿ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ವಿ, ಈ ಹಾರ್ಮ್ಸ್ ಎಲ್ಲ ಒಂದು ಸಲ ಕಟ್ಟಾಗಿತ್ತು. ಸೊ ನೆಕ್ಸ್ಟು ಒಂದು ಒಳ್ಳೆ ಡ್ರೋನ್ ಶಾಟ್ ತೊಗೊಂಡು ಇಲ್ಲಿಂದ ಓಡೋಣ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ನೀನೊಂದು ದಡದಲ್ಲಿ ನಾನೊಂದು ದಡದಲ್ಲಿ, ನೀನೊಂದು ದಡದಲ್ಲಿ ನಾನೊಂದು ದಡದಲ್ಲಿ, ನಡುವೆ ಮೈಚಾಚಿರುವ ವಿರಹದಳನು ಯಾವ ದೋಣಿಯು ತೇಲಿ ಎಂದು ಬರುವುದು ಕಾಣೆ, ಯಾವ ದೋಣಿಯು ತೇಲಿ ಎಂದು ಬರುವುದೋ ಕಾಣೆ, ನೀನಿರುವ ಬಳಿಯಲ್ಲಿ ನನ್ನ ಬೇಡಲು ನಿನ್ನ ಕಂಗಳ ಕೊಳದೆ ಬೆಳರಿಂಗಳೆಳೆದಂತೆ ನನ್ನೆದೆಯ ಕಡಲೇಕೆ ಬೀಗುತ್ತಿ